ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ಜೆಪಿಟಿ. ಸ್ನೇಹಿತರೆ, ಗುಂಡ್ಲುಪೇಟೆ ಪಟ್ಟಣದಲ್ಲಿ ರೈತ ಅಂದರೆ 4 ವರ್ಷದಿಂದ ಹಿಂದೆ ನಡ್ಕೊಂಬಂದಿರತಕ್ಕಂತಹ ಒಂದು ದಾಳ ಮತ್ತು ಸಿದ್ದಪ್ಪಾಜಿ ಕಂದಾಯವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಈ ಗಾಡಿಯ ಮುಖಾಂತರ ರೈತರು ಎಲ್ಲರೂ ಕೂಡ ಮೆರವಣಿಗೆ ಹೊರಟು ಇವತ್ತು ಅವರನ್ನು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಅವರು ಎಷ್ಟು ವರ್ಷದಿಂದ ಈ ಥರ ಒಂದು ಹಸುಗಳಿಗೆ ಒಂದು ಅಲಂಕಾರವನ್ನು ಮಾಡಿಕೊಂಡು ಮಾತಾಡ್ಸೋಣ. ಪ್ರಶ್ನೆ ಹಿರಿಕರು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್, ಎಷ್ಟು ವರ್ಷದಿಂದ ತಾವು ಈ ಒಂದು ದಾಳ ಒಂದು ಸಿದ್ದಪ್ಪಾಜಿ ಕಂದಾಯವನ್ನು ಹೊತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ರಿ? ಇದ್ರ ಬಗ್ಗೆ ಏನಂತೀರಿ? 25 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಹಾಂ ಹಾಂ. 25 ನಿಮ್ಮ ಹೆಸರು? ಸಿದ್ಧಾಂತ. ಹಾಂ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ? 25 ವರ್ಷದಿಂದ. ಸುಮಾರಾಗಿ ಊರಿನ ಅಂದರೆ ಈ ವರ್ಷದಲ್ಲಿ ಬರೀ ಮೇನ್ ರೋಡ್ ಮಾತ್ರ ಬಂದಿದ್ದೀರಿ, ಮತ್ತು ಹಿಂದಿನ ವರ್ಷದಲ್ಲಿ ಒಂದು ಪೇಟೆ ಬೀದಿ ಸರ್ಕಲ್ ಎಲ್ಲ ಬರ್ತಾಯಿದ್ರಿ. ಏನೋ ಒಂದು ರೌಂಡ್ ಬಂದಿದ್ದೀರಾ? ಕಲ್ಯಾಣಿ ಕೊಳದಿಂದ ಅಲ್ಲಿ ಅಂಬೇಡ್ಕರ್ ಸರ್ಕಲ್ ಹೋಗಿ ಹಿಂಗೆ ದೇವಸ್ಥಾನ ಹತ್ರ ಹೋಗಿ ಬಂದಿರೋದು. ಅಂದರೆ ಒಂದು ಸಿದ್ದಪ್ಪಾಜಿ ಕಂದಾಯ ಮತ್ತು ಈ ದಾಳವನ್ನು ಎತ್ತೋದ್ರಿಂದ ವರುಣರಾಯ ಒಂದು ಮಳೆ ಬರುತ್ತೆ ಅಂತ ಒಂದು ಪ್ರತೀತಿ ಇದೆ. ಇದ್ರ ಬಗ್ಗೆ ಏನಂತೀರಿ? ಅದನ್ನ ಕೆಲಸ ಮಾಡ್ತಾ ಇರೋದು, ಕರೆದಿದ್ರು ಹೋಗಿ ಮಾಡಿದ್ದೀವಿ. ಅಲ್ಲಲ್ಲ, ಇದ್ರ ಬಗ್ಗೆ ಏನಂತೀರಿ? ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಏನಂತೀರಿ? ಅದು ಮಳೆ ಬರೋ ಸಂಭವ ಉಂಟಾ? ಅದನ್ನ ಮಾಡ್ತಾ ಇರೋದು ಸರ್. ಹಾಂ, ಸರಿ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ಬನ್ನಿ ಸರ್. ಮಾದೇವ ಅಂತ ತಾವೇನು ಹೇಳ್ತೀರಿ ಈ ಒಂದು ಧಾರ್ಮಿಕತೆ ಬಗ್ಗೆ? ಆ ವರುಣರಾಯ ಈ ಒಂದು ದಾಳ ಮತ್ತು ಈ ಒಂದು ಸಿದ್ದಪ್ಪಾಜಿ ಕಂದಾಯ ಬರೋದ್ರಿಂದ ಮತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ಅನುದಾನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಅದೇನು ನಮ್ಮ ಪೂರ್ವದಿಂದ ನಡೆದು ಆ ಕಾಲದಿಂದ ಬಂದಿದೆ. ಈಗ ಮಳೆ ಬರುತ್ತಾ ಅಂತ ನಮ್ಗೆ ಸಿದ್ದಪ್ಪಾಜಿ ಕೊಂಡೋಗೋದ್ರಿಂದ ನಮ್ಗೆ ಅದು ನೆನಪಿದೆ ಸರ್. ಅದರಿಂದ ಆ ಕಡೆಗೆ ಎತ್ತು ರೀತಿಯೆಲ್ಲ ಮಾಡಿ ರೈತರ ಬಾಂಧವರೆಲ್ಲ ಸೇರ್ಕೊಂಡು ಇದೊಂದು ಸಂಪ್ರದಾಯ ಪ್ರಕಾರ ಆಗಿ ಏನು ಪದ್ಧತಿ ಅದ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಯಾವರು? ಮಲ್ಲೇನಪುರ. ಸರಿ, ಆಯ್ತು, ಧನ್ಯವಾದಗಳು. ನೋಡಿ, ಇವರು ಪ್ರಗತಿಪರ ರೈತರು. ಹಸಿರು ಟೇಬಲ್ ನೋಡ್ರೆ ಗೊತ್ತಾಯ್ತದೆ, ಹಸಿರು ಸೇನೆಯ ಒಂದು ಸದಸ್ಯರಾಗಿದ್ದಾರೆ. ಸರ್, ನಿಮ್ಮ ಹೆಸರು? ಸಿದ್ಧಾಂತ. ತಾವು ಎಷ್ಟು ವರ್ಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ? ಒಂದು 20 ವರ್ಷದಿಂದ. ಪರವಾಗಿಲ್ಲ, 20 ವರ್ಷದಿಂದ. 20 ವರ್ಷದಿಂದ ನಂತರದಲ್ಲಿ ಈ ವರ್ಷದ ಒಂದು ವಿಶೇಷತೆ ಏನು? ಇಲ್ಲಿ ಮಾಡಿದ್ರೆ ಒಂದು ಮಳೆ ಬೆಳೆ ಆಯ್ತದೆ, ದನ ಕರು ಅದಕ್ಕೋಸ್ಕರ ಮಾಡ್ತಾರೆ. ಈ ಧಾರ್ಮಿಕವಾಗಿ ಇದನ್ನು ನೆಮ್ತೀರಾ? ಒಟ್ಲಿ ಮಳೆ ಬರುತ್ತೆ, ವರ್ಷ ಬರುತ್ತೆ, ವರ್ಷ ಇದಾಯ್ತದೆ ಈ ಒಂದು ಮೆರವಣಿಗೆ ಮಾಡಿದ್ರೆ ಒಂದು ಒಳ್ಳೇದಾಯ್ತು. ಹಾಂ, ದನ ಕರುಗಳಿಗೆಲ್ಲ ಒಳ್ಳೇದಾಯ್ತು. ಸರಿ, ತುಂಬ ಧನ್ಯವಾದಗಳು. ನಮಸ್ಕಾರ. ಸರ್, ನಿಮ್ಮ ಹೆಸರು ಹೇಳಿ? ಮಂಜ ಅಂತ. ಸರ್, ನೀವು ಎಷ್ಟು ವರ್ಷದಿಂದ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ? ಸರ್, ನಮ್ಮ ಬುದ್ಧಿ ಬಂದು ಬನ್ನಿ, ದಂಡಕ್ಕೆ ಬನ್ನಿ. ಸರಿ, ನಮ್ಮ ಬುದ್ಧಿ ಬಂದು ಕಾಲ್ ತಗೊಂಡಿದ್ದೀವಿ. ಬರ್ತೀವಿ, ಹೋಗ್ತೀವಿ. ಏನೋ ನಮ್ಗೆ ಇಲ್ಲಿ ಬಂದ್ರೆ ಒಂದು ಸಂತೋಷ, ನೆಮ್ಮದಿ, ಶಾಂತಿ. ಸರ್, ಶಾಂತಿ. ಇಲ್ಲಿ ನಮ್ಗೇನೋ ಒಂಥರ ಸಂತೋಷ. ಒಟ್ಲಿ ಮಳೆ ಬರುತ್ತೆ ಅನ್ನೋ ನಿಮ್ಗೆ ಬಂದ ಪ್ರತಿ ನಿಮ್ಕ ಮೇಲೆ ಮಾಡ್ತೀವಿ ಸರ್. ಎಲ್ಲ ಸರಿ, ನೀವು ಮಲೆಯಲ್ಲಿ ಬರ್ತಾರ? ನಾವು ಮಲೆಯಲ್ಲಿ. ಸರಿ ಸರ್, ಧನ್ಯವಾದಗಳು. ನಮಸ್ಕಾರ. ಬನ್ನಿ. ನೋಡಿ ಸ್ನೇಹಿತರೆ, ಇವರೆಲ್ಲರೂ ಕೂಡ ಭಾಳ ಈ ಒಂದು ರೈತರಿಗೋಸ್ಕರ ಮಳೆ ಬೆಳೆ ಆಗಬೇಕು ಅಂತಕ್ಕಂತಹ ಒಂದು ಘೋಷವಾಕ್ಯನ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಇದೇ ರೀತಿ ಸಿದ್ದಪ್ಪಾಜಿ ಕಂದಾಯ ಮತ್ತು ದಾಳ ಎತ್ತುವುದರ ಮುಖಾಂತರವಾಗಿ ಮಳೆ ಬೆಳೆ ಬಂದು ದೇಶ ಸುಭಿಕ್ಷವಾಗಲಿ, ರೈತರು ನೆಮ್ಮದಿಯಿಂದ ಉಸಿರನ್ನು ಆಡುವಂತಾಗಲಿ ಅಂತ ಹೇಳ್ತಾ ಈ ಒಂದು ಲಾಗನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ನಮಸ್ಕಾರ, ಧನ್ಯವಾದಗಳು.